ಕಡೂರು SDMC ಶಾಲೆ ಮೆಂಬರ್ ನಾವು. ಇಲ್ಲಿ ನೀರಿನ ಸಮಸ್ಯೆ ಐತಿ ಅಂತ ಟೀಚರು ಒಂದು ವಾರದಿಂದ ನಮಗೆ ತಿಳಿಸ್ತಾನೆ ಇದ್ದರು. 3ನೇ ತಾರೀಕಿಗೆ ಮಂಡಲ ಪಂಚಾಯತಿಗೆ ಅರ್ಜಿನೂ ಕೊಟ್ಟು ಬಂದಾರೆ PDO ಕೈಯಲ್ಲಿ. ಯಾವುದೇ ರೆಸ್ಪಾನ್ಸ್ ಇಲ್ಲಿ ಮಟ್ಟ ತಗೊಂಡಿಲ್ಲ. ಇದನ್ನು ತಿಳ್ಕೊಂಡು ನಾವು ವರದಿಗಾರರಿಗೆ ನಿಮಗೆ ಸುದ್ದಿ ತಿಳಿಸಿದ್ವಿ. ಇವತ್ತು ನೀವು ಬಂದು ಅದ್ರ ಪ್ರಕಾರ ವರದಿ ತಗೊಂಡಿದ್ದೀರಾ. ಮಕ್ಕಳಲ್ಲಿ ಸ್ಕೂಲಿಂದ ನೀರಿಂದ ಯಾವ ಥರ ಐತಿ ಅಂತಂದು ನೀವು ನೋಡಿದ್ದಾಯ್ತು. ಈಗ ಅದೇ ರೀತಿಯಾಗಿ ಕಂಪೌಂಡಿಂದು ನಾವು ಹಲವಾರು ಸತಿ ಮಂಡಲ ಪಂಚಾಯತಿಗೆ ಅರ್ಜಿ ಕೊಟ್ಟು ಎಲ್ಲ ರೀತಿಯಿಂದ ಕ್ರಮ ತಗೊಳ್ರಿ ಅಂತ ಮಾತಾಡಿದ್ವಿ. NRG ಸಹಿತ ಸೇರಿಸಿದ್ದೇವೆ, ಕಂಪೌಂಡ್ ತಗೊಳ್ರಿ ನೀವು ಅಂತಂದು. ಯಾವ ರೀತಿಯಿಂದ ಆಗಲಿ ಕಂಪೌಂಡ್ ಆದರೂ ಹಾಕಿಲ್ಲ, ಕ್ರೀಡಾಂಗಣ ಮಾಡಿಕೊಟ್ಟಿಲ್ಲ. ಊಟಕ್ಕೂ ಮಕ್ಕಳು ಕುತ್ಕೊಂಡು ಬಂದರೆ 10ರಿಂದ 12 ಒಳಗಡೆ ಬರ್ತದೆ. ಮಕ್ಕಳಿಗೆ ಏನಾದರೂ ಕಚ್ಚಿದರೆ ಇದ್ರ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ಯಾರು ಅನ್ನೋದು ನಮಗೆ ಒಂಥರ ಭಯ ಹುಟ್ಟಿದಂಗಾಗಿದೆ. ಇದೇ ರೀತಿ ಕಂಪೌಂಡಿನ ಕಾರಣದಿಂದ ಒಂದು ಹುಡುಗ ಹೋದ ವರ್ಷ ನೀರಿನ ಹೌಸಿಂಗ್ ಟ್ಯಾಂಕಲ್ಲಿ ಬಿತ್ತು ಸಾಯಿತು. ಅದಾದರೂ DDPIದಿಂದ ಎಲ್ಲರಿಗೂ ಅರ್ಜಿ ಕೊಟ್ಟದ್ದಾಯ್ತು, ಯಾರೂ ಕ್ರಮ ತಗೊಳ್ಳಿಲ್ಲ. ಈಗೂ ಇದೇ ರೀತಿ ಮುಂದುವರ್ತಾ ಇದೆ ನಮ್ಮ ಶಾಲೆಯಲ್ಲಿ. ಇದನ್ನು ವ್ಯವಸ್ಥೆ ಸರಿಪಡಿಸೋರು ಯಾರು ಅನ್ನೋದು ನಮಗೆ ತೋರಿಸಂಗಾಗಿದೆ. ಅಧಿಕಾರಿಗಳು ಹೆಂಗೆ ಥರ ಅನಿಸ್ಬಿಟ್ಟಿದೆ ನಮಗೆ. ಮುಖ್ಯವಾಗಿ ಶಾಲಾ ಕಂಪೌಂಡು ಒಂದೇದಾಗಬೇಕು ರೀ. ಮಕ್ಕಳು 340 ಇದ್ದಾವೆ. ಅದಕ್ಕೆ ಆಟದ ಗ್ರೌಂಡ್ ಇಲ್ದಂಗೆ ಆಗ್ಬಿಟ್ಟಿದೆ ನಮಗೆ. ಮೇನ್ ಆಟದ ಗ್ರೌಂಡ್ ನಮಗೆ ತಯಾರು ಮಾಡ್ಕೊಳ್ಬೇಕು. ಅನಧಿಕೃತ ಮನೆಗಳು ಕಟ್ಕೊಂಡಿದ್ದಾರೆ. ತೆರವುಗೊಳಿಸಿ ಅತಿ ಶೀಘ್ರದಲ್ಲೇ ನಮಗೆ ಶಾಲಾ ಮಕ್ಕಳಿಗೆ ಗ್ರೌಂಡ್ ಮಾಡಿಕೊಡ್ಬೇಕು ಅಂತ ನಾವು ವಿನಂತಿ ಮಾಡಿಕೊಳ್ತೇವೆ. ನೀರಿನ ವ್ಯವಸ್ಥೆ ನೀರಿಂದು 24x7 ವ್ಯವಸ್ಥೆ ನಮ್ಮ ಶಾಲೆಗೆ ನೀರಿನ ವ್ಯವಸ್ಥೆ ಬೇಕಾಗಿದೆ ಸರ್. 24x7 ವ್ಯವಸ್ಥೆ ನಮಗೆ ಮಾಡಿಕೊಟ್ರೆ ಭಾಳ ಅನುಕೂಲ ಆಗುತ್ತೆ ಶಾಲೆಗೆ. ಶುದ್ಧ ನೀರಿನ ಕುಡಿಯೋ ಘಟಕ ಒಂದು MLA ಹೇಳಿದ್ದಾರೆ, ಅದೊಂದು ಗ್ರ್ಯಾಂಟ್ ಹಾಕ್ಸ್ಕೊಡ್ರಿ ನಮಗೆ. ಕುಡಿಯೋ ನೀರಿಂದ ವ್ಯವಸ್ಥೆ ಐತೆ ರೀ. ಅದರಿಂದ ಒಂದು 5-6 ಪೈಪ್ ಹಾಕಿದ್ರೆ ನಮ್ಮ ಶಾಲೆಗೆ ಡೈರೆಕ್ಟ್ ನೀರು ಬರ್ತದೆ ರೀ. ನಾವು ಊರಾಗ ಹೋದಾಗ ಬಿಟ್ಟಿದ್ದೆ, ಅಲ್ಲಿ ಬಂದು ತುಂಬ್ಸಂತಾರೆ ಯಾರಲ್ಲ ರೀ. ಬಂದು ಹೆಡ್ ಮಾಸ್ಟ್ರ್ ಬಂದು ಬೆಳಗ್ಗೆ ನೀರು ಬಿಟ್ಟಿದ್ದೆ, ಅವಾಗ ತುಂಬ್ಸ್ಕೊಳಕಲ್ರಿ. ಮಕ್ಕಳು ಬಂದಾಗ ಈಗ ಒಂದು ಮಕ್ಳಿಗೆ ರೀ ಏನಿಲ್ಲ ಅಂದ್ರೆ 5 ಲೀಟ್ರ್ ನೀರು ಬೇಕು ಕುಡಿಯೋದು. ಆಮೇಲೆ ಟಾಯ್ಲೆಟಿಗೆ ಮೇನ್ ಕೈ ತೊಳ್ಯಕ್ಕೆ 2ರಿಂದ 3 ಸತಿ ಕೈ ತೊಳ್ಯಕ್ಕೆ ಬೇಕು ರೀ. ಆಮೇಲೆ ಇಲ್ಲೆಲ್ಲ ನಾಯಿ ಪಾಯಿ ಗಲೀಜಿಗೆ ಮತ್ತೊಟ್ಟು ಭಾಳ ಹೆಚ್ಚಿಗೆ ಆಗಿಬಿಟ್ಟದವು. ಕಂಪೌಂಡ್ ವ್ಯವಸ್ಥೆ ಈಗೆಲ್ಲ ನಮ್ಮ 3-4 ವರ್ಷ ಆತ್ರಿ. 4 ಲಕ್ಷ ರೂಪಾಯಿ ಹಾಕ್ತೇವೆ ಅಂತ ಹೇಳಿದ್ರು. ಇವತ್ತಿಗೆ ಯಾರು ಏನು ಹಾಕಿಲ್ಲ. ಒಂದು 5-6 ಬೈಯ ಕಂಪೌಂಡ್ ಹೋಗ್ಯಾವ್ರಿ. 5-6 ಬೈ ಕಂಪೌಂಡ್ ಹೋಗ್ಯಾವ್ರಿ. ಆಮೇಲೆ ಚಾವಣಿ ಮಾಡ್ಯಾರ, ಅರ್ಧಂಬರ್ಧ ಮಾಡ್ಯಾರ. ಯಾರು ರೆಸ್ಪಾನ್ಸ್ ಹಾಕಿ ಬಂದು ಕೇಳಿಲ್ಲ. ಮಾಜಿ